ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಜಸ್ಟ್ ನಾರ್ಮಲ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತಿನ ಡೇ ಏನೇನಾಗುತ್ತೆ ಅಂತ ನೀವು ನೋಡಿ ನನ್ನ ಜೊತೆ. ಆ್ಯಂಡ್ ಒಂದು ನಿಮಿಷ ಟೈಮ್ ತೋರಿಸ್ತೀನಿ ನಿಮಗೆ, ಟೈಮ್ ಎಷ್ಟಾಗಿದೆ ಅಂತ. ಟೈಮ್ ನೋಡಿ, ಕರೆಕ್ಟ್ 8 o'clock ಆಗಿದೆ. ಇವಾಗ ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ಹೆಸರು ಕಾಳು, ಕಡಲೆಕಾಳು, ಮೊಳಕೆ ಕಟ್ಟಿರೋದಾಯ್ತಾ, ಅದನ್ನು ತಿನ್ನೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ತಿನ್ನೋದಕ್ಕೆ ನನ್ನ ಜೊತೆ ಪಾರ್ಟ್ನರ್ ಆಗಿ ತಾಶ್ ಅವರಿದ್ದಾರೆ. ತಾಶ್ ಅವರು ಹಾಯ್ ಮಾಡು. ಹಾಯ್ ಹಾಯ್. ನಂಗೆ ಯೂಶ್ವಲಿ ಉಪ್ಪು ಖಾರ ಎಲ್ಲ ಅಂದರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಇದಕ್ಕೂ ಲೈಟಾಗಿ ನೋಡಿ ಪ್ರೂಫ್ಗೆ ಉಪ್ಪು ಹಾಕೊಂಡು ತಿಂತಿದ್ದೀನಿ, ಸ್ವಲ್ಪ ಟೇಸ್ಟ್ ಇರಲಿ ಅಂತ ಹೇಳ್ಬಿಟ್ಟು. ನೀವು ಹಿಂಗೆನಾ? ಟೇಸ್ಟ್ ಇದ್ದರೆ ಮಾತ್ರ ತಿನ್ನೋದಾ? ಇಲ್ಲ ಅಂದರೆ ನಾಯಿ, ನರಿ, ಕ್ರಿಮಿ ಕೀಟಗಳ ಥರ ಏನು ಕೊಟ್ಟರು ತಿಂತೀರಾ? ಯಾವ ಥರ ಕ್ಯಾಟಗರಿ ನಿಮ್ಮದು? ನೋಡಿ ಗೈಸ್, ಅಷ್ಟು ಕಷ್ಟಪಟ್ಟು ಆ ಥರ ಎಲ್ಲ ಮಾಡಿದ್ರೆ ತಿನ್ನೋಣ ಅಂತ ಅಂದರೆ ಇವಳು ಹಾಯ್ ಮಾಡ್ತಿದ್ದಾಳೆ. ಹಾಯ್. ಓ ಮೈ ಗಾಡ್. ನಾನು ದೆವ್ವ ಥರ ಕಾಣಿಸ್ತಿದ್ದೆ, ಭಯ ಆಗ್ಬಿಡ್ತು ನನಗೆ. ಹಂಗ ಉಪ್ಪು ಹಾಕೋದು. ಅಬ್ಬಾ, ಸ್ಟಾರ್ಟಿಂಗಲ್ಲಿ ವ್ಲಾಗ್ ಮಾಡ್ತಿರುವಾಗ ಯಾರು ಬೈಕೋತಿದ್ದಾರಲ್ಲಪ್ಪ. ಯಾವಾಗ ಬಂದ್ರಿ ಮಹಾಪ್ರಭುಗಳೇ? ಹೌದಾ? ಅಯ್ಯೋ, ದಂಡನ್ ದಂಡನ ಕರೆ ಸಾಕು. ಯಾವಾಗ ಬಂದ್ರಿ? ಹೌದಾ? ನಂಜಮ್ಮ ಸಿಕ್ಕಿದ್ರಾ? ಹಾ, ನಂಜಮ್ಮ ಸಿಕ್ಕಿದ್ರಾ? ಮುನ್ಯಪ್ಪಣ? ಹಾ, ಬನ್ನಿ, ಬಸ್ಸು ಬಂತು, ಹೋಗೋಣ. हे हरि राम कृष्ण जगन्नाथ प्रेमानंद, ये क्या हुआ? गलाव से पानी आ गया. ತಾಶುನೆ. ತಾಶ್, ತಾಶ್ ಇಲ್ಲೋಡು. ಹಾಯ್ ಮಾಡು. ಹಾಯ್. ಬಾಯ್ ಮಾಡು. ಬಾಯ್ 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 ಗೈಸ್. ಬಾಯ್ ಬಾಯ್ ಬಾಯ್. ಚೆನ್ನಾಗಿ ಮಾಡ್ತಾಳೆ ನೋಡಿದ್ರಾ? ಬಾಯ್ ಮಾತ್ರ ಸಖತ್ತಾಗಿ ಮಾಡ್ತಾಳೆ. ಓ ಏನೋ ಮಾತಾಡ್ತಾಳಂತ. ಮಾತಾಡಪ್ಪ, ಮಾತಾಡು. ಹೇಳಿ. ಓ, ಅವಳು ಕಾಲು ಅಂದ್ಕೊಂಡು ಹಂಗೆ ಮಾತಾಡ್ತಿರೋದು. ಬಾಲೇ ಇದೆಯಾ ನೀನು? ಬಾಯ್ ಚೋಟ್ ಮೆಣಸಿನ್ಕಾಯಿ. ನಾನು ತಿನ್ನೋದು ಕಣೆ, ತಿನ್ನು, ಹಾಳು ಮಾಡಬೇಡ ಚೋಟಿ. ಬೆಳಗ್ಗೆನೇ ಆಚೆಗೆ ಬಂದರೆ ಈ ಥರ ಪಕ್ಷಿಗಳು ಓಡಾಡ್ತಿದ್ರೆ ನೋಡೋಕ್ಕೆ ಚಂದ. ಏನು ಪಕ್ಷಿ ಇದು? ಬಾತುಕೋಳಿನ, ಪರಿವಳನ ಅಂತ. ಪರಿವಳ ಇರ್ಬೋದು, ನನಗೂ ಸರಿಯಾಗಿ ಗೊತ್ತಿಲ್ಲ. ನೀವೇ ಕಮೆಂಟ್ ಮಾಡಿ ಯಾವುದು ಅಂತ. ದೇವ್ರ ಪೂಜೆ ಮುಗಿಸಿ ಟೊಮೆಟೊ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ನೀವು ಕೂಡ ನೋಡಿಕೊಂಡು ಈ ಸಾಂಬಾರನ್ನ ಟ್ರೈ ಮಾಡ್ಬೋದು. ವೆರಿ ಸಿಂಪಲ್ ಸಾಂಬಾರು, ಈಸಿ, ಫಾಸ್ಟಾಗೂ ಮಾಡ್ಬೋದು. ಏನಿಲ್ಲ, ಜಸ್ಟು ಟೊಮೊಟೊನ ಫಸ್ಟು ಬೇಯಕ್ಕೆ ಇಡಬೇಕಷ್ಟೇ. ಅದಾದಮೇಲೆ ಮಾಮೂಲಿ ಮಸಾಲೆ ಐಟಮು, ಕಾಯಿ ಎಲ್ಲ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಓಕೆ, ಇದನ್ನು ಫಸ್ಟ್ ಬೇಯಿಸ್ಕೋಬೇಕು. ಓಕೆ, ಜಸ್ಟ್ ಜಾರಿಗೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಕೋಬೇಕು. ಅದಾದಮೇಲೆ
ಏನು ಹಾಕ್ಕೊಳ್ಳೋಣ ಗೊತ್ತಾ, ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಸ್ವಲ್ಪ. ಟೊಮೆಟೊ ಸಾರು ಆಗಿರೋದ್ರಿಂದ ತುಂಬ ಏನು ಹುಣಸೆ ಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ಸೊ ಲೈಟಾಗಿ ಹಾಕ್ಕೊಂಡ್ರೆ ಸಾಕು, ಬಿಕಾಸ್ ಟೊಮೆಟೊಲೆ ಹುಳಿ ಇರುತ್ತಲ್ವಾ, ಚೂರು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ. ಅದಾದಮೇಲೆ ಸಾಂಬಾರು ಸೊಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ಕಾಯಿ ಹಾಕಬೇಕು. ಕಾಯಿ ಹಾಕೋಣ. ಕಾಯಿನ ತುರಿದಿಲ್ಲ, ತುರಿದ್ಬಿಟ್ಟು ಹಾಕ್ತೀನಿ. ಇವಾಗ ಕಾಯಿ ಆ್ಯಡ್ ಮಾಡಿದೆ. ಸ್ವಲ್ಪ ಅದಕ್ಕೆ 4 ನೋಡಿ, 4-5 ಕರಿಬೇವೆಲೆ ಹಾಕ್ಕೊಂಡಿದ್ದೀನಿ. ಹಾಕೋಬೋದು, ಇಲ್ಲಾಂದರೆ ಏನು ತೊಂದರೆ ಇಲ್ಲ, ಆಯಿತಾ. ನೆಕ್ಸ್ಟು ಇದು ಏನಪ್ಪ ಮಾಡ್ತಾ ಹೋಯ್ತಲ್ಲ, ಇದು ಸಬ್ಬಕ್ಕಿಗೆ ಸೊಪ್ಪು. ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತೊಳೆದು ಇಟ್ಬಿಟ್ಟು ಆಮೇಲೆ ಕುದಿವಾಗ ಹಾಕೋದು. ಇದನ್ನು ತೊಳೆದು ಇಟ್ಕೊಳ್ಬೇಕು. ಇವಾಗ ಕಾಯಿ ಎಲ್ಲ ರೆಡಿ ಹಾಕ್ಕೊಂಡಿದ್ದೀನಿ, ಕರ್ಬೇವೆಲ್ಲ ರೆಡಿ ಇದೆ. ಇವಾಗ ರುಬ್ಬಕ್ಕೆ, ಇವಾಗ ರುಬ್ಕೋಬೋದು, ಆಯಿತಾ. ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. ರುಬ್ಬೋದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. ನೋಡಿ ಬೆಂದಿರುತ್ತೆ. ಇವಾಗ ನಾನೇನು ಕಟ್ ಮಾಡಿಲ್ಲ, ಕಟ್ ಮಾಡಿ ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಕಟ್ ಮಾಡಿ ಹಾಕಿಲ್ಲ. ಏನು ತೊಂದರೆ ಇಲ್ಲ, ಟೊಮೆಟೊ ಅಲ್ವಾ, ಬೆಂದಿರುತ್ತೆ. ಒಂದೊಂದೇ 5 ಟೊಮೊಟೊಸ್ ಏನೋ ಇದೆ, ಅಂದರೆ ಕಮ್ಮಿ ಜನ ಅಲ್ವಾ, ಆಗುತ್ತೆ. ಎಷ್ಟು ಬಿಸಿ ಇದೆ ಅಂದರೆ ಯಪ್ಪ ದೇವ್ರೆ. ಆದರೂ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು. ಬಟ್ ಈಸಿ ಇದೆ, ಸಾಂಬಾರು ಮಾಡೋದಕ್ಕೆ ಈಸಿ ಇದೆ. ಇವಾಗ ರುಬ್ಬಿಡೋಣ ಅಂತ ಜುರ್ರ್ ಅಂತ. ಅಂದರೆ ಆನಿಯನ್ನು ಕೂಡ ರೆಡಿ ಇದೆ ಒಗ್ಗರಣೆಗೆ. ಇವಾಗ ಎಣ್ಣೆ ಕುದೀತಾ ಇದೆ, ನೋಡ್ತಾ ಇದ್ದೀರಲ್ಲ. ಆನಿಯನ್ ಹಾಕಿದ್ರೆ ಚೆಂದಾಗೆ ಒಗ್ಗರಣೆಯಲ್ಲಿರೋ ಆನಿಯನ್ ತಿನ್ನೋಕ್ಕೆ. ಅದಾದಮೇಲೆ ಕರಿಬೇವು. ನೋಡಿ ಏನೆಲ್ಲ ಹಾಕ್ತಿದ್ದೀನಿ ಅಂತ. ನಾನು ಅಡುಗೆ ಮಾಡ್ತೀನಿ ಅಪ್ಪ. ಆಹಾ, ಅದ್ರ ಜೊತೆ ಅದು ಹಾಕಿದ ಮೇಲೆ ಗ್ಯಾಪಲ್ಲಿ ಖಾರ ರುಬ್ಬಿ ಹಾಕಿರ್ತೀನಲ್ಲ, ಅದನ್ನು ಹಾಕಿ ಕುದಿಸಿ ಉಪ್ಪು ಹಾಕಬೇಕಷ್ಟೆ. ಅದು ಹಾಕಿದ್ರೆ ಸಾಂಬಾರು ರೆಡಿ ಅಂತ. ಎಸ್ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.